ಚಾನಲ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ ಬೆಳಿಗ್ಗೆ 7 o'clock ಆಗಿದೆ. ನಂದು ಪೂಜೆ ಎಲ್ಲ ಮುಗ್ದಿದೆ ಇವತ್ತು. ಸೊ ಇವಾಗ ಬಿಸಿನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಟೀ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಟಿಫನ್ಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕೂಡ ತಯಾರಿ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನನ್ನ ಮಗನ್ನ ನೋಡೋದಕ್ಕೆ ಹೋಗಬೇಕು. ಸೊ ಹಾಗಾಗಿ ಅವನಿಗೂ ಕೂಡ ಅಡುಗೆಗಳೆಲ್ಲ ಮಾಡ್ಕೊಳ್ಳೋದಿದೆ. ಅದನ್ನು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗೋಗಿತ್ತು ಅವನನ್ನು ನೋಡಿ. ನನಗೂ ಯಾವಾಗ ನೋಡ್ತೀನಿ ಅಂತ ಫೀಲ್ ಆಗ್ತಾಯಿತ್ತು. ಜಾಸ್ತಿ ಫೋನ್ ಕಾಲು ಕೊಟ್ಟಿರಲಿಲ್ಲ ಈ ಸಲ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಇವತ್ತು ಹೋಗಿ ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಅದರಲ್ಲೂ ಒಂದು ಮೀಟಿಂಗ್ ಮಾಡಿದ್ರೆ ತುಂಬ ಖುಷಿ ಆಯಿತು ನನಗೆ. ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ. ಇವಾಗ ಹೊರಟಿಲ್ಲ, ಬಟ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತು ನಾನು ಹೇಳ್ದಾಗೆ ಕೆಲವೊಂದು ಅಡುಗೆಗಳು ಅವ್ನಿಗೆ ಇಷ್ಟ ಆಗಿದ್ದು ಏನು ಅದನ್ನು ಮಾಡಿಕೊಂಡು ತೊಗೊಂಡು ಹೋಗಬೇಕು. ಸೊ ನಾನು ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಬೇಗ ಎದ್ದು ನಾನೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು, ಯಾಕಂದರೆ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ಟೀ ಪುಡಿ ಬೇಯ್ತಾ ಇದೆ. ಹಾಗೆ ಪಕ್ಕದಲ್ಲಿ ಬಿಸಿನೀರು ಕೂಡ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಗ್ರೀನ್ ಕಲರ್ದು ಪಲಾವ್ ಮಾಡ್ತಾ ಇರೋದು. ಸೊ ನನ್ನ ಮಗನಿಗೆ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಒಂದು ಪಲಾವು ಬಿರಿಯಾನಿನ ಪಲಾವ್ ಅಂತ ನನಗೆ ಒಂದೊಂದ್ಸಲ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜೊತೆಗೆ ಅವನಿಗೆ ಚಿಕನ್ ಪಾಪ್ಕಾರ್ನ್ ಅಂದರೆ ಇಷ್ಟ. ಸೊ ಚಿಕನ್ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಏನೇ ತೊಗೊಂಡೋದ್ರೂ ಅವ್ರು ತಿನ್ನೋದೇನು ಒಂದೊಂದು ಎರಡೆರಡು ಪೀಸ್ ಅಷ್ಟೇ. ಇಲ್ಲಿಂದ ಆಸೆ ಮಾಡೋದಷ್ಟೇ ಮಕ್ಳಿಗೆ. ಬಟ್ ಹೋಗ್ತೀವಿ ಅಂತ ಹೇಳಿದರೆ ಸಾಕು, ಅವನು ಹೋಗೋ ದಿನ ಅವ್ನು ಊಟನೂ ಮಾಡಿರಲ್ಲ ಸರಿಗೆ. ವೆಯ್ಟ್ ಮಾಡ್ತಾಯಿರ್ತಾನೆ, ಮಮ್ಮಿ ಬರ್ತಾರೆ ಇವತ್ತು, ಅಪ್ಪ ಮಮ್ಮಿ ಬರ್ತಾರೆ ಅಂತ. ಇವತ್ತು ಅವ್ರ ಪಪ್ಪಂಗೆ ಡ್ಯೂಟಿ ಇದ್ದಿದ್ದರಿಂದ ಅವ್ರ ಅಪ್ಪಾಜಿ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಶಿವು ಹೋಗ್ತಾ ಇದ್ದೀವಿ. ಆಲ್ರೆಡಿ ಮಧ್ಯಾಹ್ನ ನಾವು ಹೊರಟಾಗ ಇಲ್ಲಿಂದ ಒಂದು 11:30 ಆಗಿತ್ತು. ಸೊ ಮಧ್ಯದಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಇತ್ತು. ಎಲ್ಲಿ ಲೇಟ್ ಆಗಿಬಿಡುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದ್ವಿ. ಬೋರ್ಡ್ ಎಕ್ಸಾಮ್ ಮುಗ್ದಿರೋದ್ರಿಂದ ಸೆಕೆಂಡ್ PUದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದ. ಎಕ್ಸಾಮ್ಸ್ ಆಲ್ಮೋಸ್ಟ್ ಬೋರ್ಡ್ ಎಕ್ಸಾಮ್ ಮುಗಿದಿದೆ ಅಂದರೆ ಒಂದು ಮಟ್ಟಿನ ಟೆನ್ಷನ್ನು ಕಡಿಮೆ ಇರುತ್ತೆ. ಬಟ್ ಇನ್ನು ನಿಮಗೆ ಗೊತ್ತಿರೋ ಹಾಗೆ CET ಮತ್ತು ನೀಟ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಆ ಟೆನ್ಷನ್ ಎಲ್ಲ ಮಕ್ಳಿಗೆ ಇನ್ನೂ ಇದೆ. ನನಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅವ್ನು ಎಷ್ಟು ಸಣ್ಣ ಆಗಿಬಿಟ್ಟಿದ್ದಾನೆ ಅಂದರೆ ಕಣ್ಣೆಲ್ಲ ಫುಲ್ಲು ಒಳಗಡೆ ಹೋಗ್ಬಿಟ್ಟಿತ್ತು. ಅದು ನೋಡಿದಾಗಲೆಲ್ಲ ನಂಗೆ ಬೇಜಾರು ಆಗ್ತಾ ಇರುತ್ತೆ. ಬಟ್ ಅಂದರೂ ನಾನು ಚೇರಪ್ ಮಾಡ್ತಾಯಿರ್ತೀನಿ ಅವ್ನ ಮುಂದೆ ತೋರಿಸ್ಕೊಳ್ದೆ. ಇನ್ನೊಂದು ತಿಂಗಳಲ್ವಾ ಜೀವ ಬಂದೇ ಬಿಡುತ್ತಲ್ಲ ಅಂತ. ನೋಡ್ತಾ ಇದ್ದೀರಲ್ಲ, ಅವನ್ನ ಬೇರೆ ಟೈಮಲ್ಲೂ ನೋಡಿರ್ಬೋದು. ನಾನು ಎಷ್ಟು ಗುಂಡುಗಿದ್ದ ಹೆಂಗಾಗ್ಬಿಟ್ಟಿದ್ದಾನೆ ಅಂತ. ಸರಿಗೆ ನಿದ್ರೆ ಇರಲ್ಲ ಅವರಿಗೆ. ಹಂಗಾಗಿ ಕಣ್ಣೆಲ್ಲ ಫುಲ್ ಒಳಗಡೆ ಎಲ್ಲ ಹೋದಂಗೆ ಆಗ್ಬಿಟ್ಟಿತ್ತು. ಅದು ನೋಡಿದಾಗ ನಂಗೆ ಒಂಥರ ಬೇಜಾರು, ಹೊಟ್ಟೆಲ್ಲ ಉರಿತಾ ಇರುತ್ತೆ ಬಿಟ್ಟು ಬರಬೇಕಾದ್ರೆ. ಬಟ್ ಅವ್ನ ಮುಂದೆ ನಾನು ಯಾವುದೂ ತೋರಿಸ್ಕೊಡಲ್ಲ. ಹಂಗೂ ಒಂದು ಸಲ ಕೇಳ್ಬಿಟ್ಟು ಅವನು, ನೀನು ಯಾವಾಗಲೂ ಖುಷಿಯಾಗಿರ್ತಾ ಇದ್ದಲ್ಲ ಮಮ್ಮಿ, ಇವತ್ತು ಯಾಕೆ ಸ್ವಲ್ಪ ಬೇಜಾರಲ್ಲಿ ಇದೆಯಲ್ಲ ಅಂತ ಬರೋ ಟೈಮಲ್ಲಿ ನಾನು ನಗ್ತಾನೇ ಇದ್ದೆ. ಹಂಗೂ ಕೆಲವೊಂದು ಏನೇ ಬೇಜಾರಾದರೂ ನಾನು ಅಷ್ಟು ಈಸಿಯಾಗಿ ತೋರಿಸ್ಕೊಳಕ್ಕೆ ಹೋಗಲ್ಲ. ಕೊನೆ ಕ್ಷಣದಲ್ಲಿ ನಾವು ಇನ್ನೇನೋ ಸ್ಟೆಪ್ಸಲ್ಲಿ ಬರಬೇಕು, ಆವಾಗ ಸ್ವಲ್ಪ ಕೂಲ್ ಆಗಿಬಿಟ್ಟೆ ನಾನು. ಇನ್ನೇನು ಬಿಟ್ಟು ಬರ್ತಾ ಇದ್ವಲ್ಲ ಅಂತ ಅನ್ನೋ ಸಮಯದಲ್ಲಿ. ಯಾಕಂದರೆ ನಾನು ನಗ್ತಾನೆ ಮಾತಾಡ್ಕೊಂಡು ಬರ್ತಾ ಇದ್ದಿದ್ದು ಯಾವಾಗಲೂ. ಅವನೇ ಕ್ವಶನ್ ಮಾಡಿಬಿಟ್ಟ, ಯಾಕೆ ಬೇಜಾರಾಗಿದೆಯಾ ಅಂತ. ಹಂಗೆಲ್ಲ ಏನಿಲ್ಲ ಕಣೋ ಅಂತ ಅಂದ್ಕೊಂಡು. ಅಂದರೆ ಫುಲ್ ಸಣ್ಣ ಆಗಿಬಿಟ್ಟಿದ್ದ, ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿತ್ತಲ್ಲ. ಅದು ನೋಡಿ ಸ್ವಲ್ಪ ನನಗೆ ಬೇಜಾರಾಯಿತು. ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ದಾನಲ್ಲ ಅಂತ ಅಂದ್ಕೊಂಡು. ಆಮೇಲೆ ಬಂದಮೇಲೆ ಅವನ ಜೊತೆ ಅವನಿಗೆ ಊಟ ಮಾಡಿಸ್ಬಿಟ್ಟು ಸುಮಾರು ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಶಿವು. ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮನೇಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಅಥರ್ವನ್ಗೆ ಪಾಪ್ಕಾರ್ನ್ ಇತ್ತು, ಅದನ್ನು ಬೇಯಿಸ್ಕೊಂಡು ತೊಗೊಂಡು ಬಂದೆ ಅಮ್ಮ ಅವ್ರ ಮನೆಗೆ. ಅದಾದಮೇಲೆ ಅಮ್ಮ ಅವ್ರ ಮನೇಲಿ ಸ್ವಲ್ಪ ಎಲ್ಲ ಮಾತಾಡ್ತಾ ಕೂತಿದ್ವಿ. ಅಮ್ಮ ಏನು ಮಾಡಿದ್ರು, ಅದೇ ಕ್ಷಣಕ್ಕೆ ಒಬ್ಬಟ್ಟಿದೆ ಹಬ್ಬದ್ದು, ಸ್ವಲ್ಪ ಅದನ್ನು ಬೇಯಿಸ್ಕೊಡ್ತೀನಿ ತಿನ್ಕೊಳ್ರಿ ಅಂತ ಅಂದ್ಬಿಟ್ಟು ಆಗ್ತಾನೆ ಒಬ್ಬಟ್ಟು ಬೇಯಿಸ್ತಾ ಇದ್ದಲ್ಲ. ನನಗೆ, ರಮ್ಯನ್ಗೆ, ಎಲ್ರಿಗೂ ಅದು ಎಲೆ ಮೇಲೆ ತೊಗೊಬಂದು ಹಾಕ್ಕೊಟ್ರು. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಮಗಂತೂ. ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅನ್ನಿಸ್ತಾಯಿತ್ತು. ಹಂಗೆ ರೆಸ್ಟ್ ಮಾಡಿದಷ್ಟೇ, ನಿದ್ದೆ ಅಂತೂ ಬರಲಿಲ್ಲ. ಕಣ್ಣೆಲ್ಲ ಚುಚ್ಚುತ್ತಾಯ್ತು ಅಷ್ಟೇ. ಮಲ್ಕೊಳ್ಳೋದ ಬೇಡವಾ ಅಂದ್ಕೊಂಡು ಕೊನೆಗೂ ಮಲ್ಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವನು ಟಯರ್ಡ್ ಆಗ್ಬಿಟ್ಟಿದ್ದಾನೆ ಫುಲ್. ಎಷ್ಟೊತ್ತಿಗೆ ಬಂದರೆ ದೇವಸ್ಥಾನದಿಂದ? ನನ್ನ ತಂಗಿ ಮೆತ್ತಗೆ ನಾನು ಒಬ್ಬಟ್ಟು ಕತ್ಕತ್ತವಳೆ ಫ್ರೆಂಡ್ಸ್. ನಮ್ಮ ಅಮ್ಮ ಕೊಟ್ಟಿದ್ದೊಂದು ಒಬ್ಬಟ್ಟಲ್ಲಿ ಅವಳಿಗೆ ಇನ್ನೂ ಬರೋದು ಲೇಟ್ ಆಗಿದೆ. ಅವಳು ಸರ್ದಿ, ಅವಳು ಬರೋಷ್ಟರಲ್ಲಿ ನಾನು ಒಬ್ಬಟ್ಟೆ ಖಾಲಿ ಮಾಡಿಬಿಡ್ತಾಳೆ.
ಬಿಸಿ ಬಿಸಿ ಚೆನ್ನಾಗಿದೆ ಚೆನ್ನಾಗಿದೆ. ನಿಂಗೋಸ್ಕರ ಏನ್ ತಂದಿದ್ದೆ ನಾನು? ಚಿಕನ್ ಪಾಪ್ಕಾರ್ನ್ ಅಂದ್ರೆ ಸಖತ್ ಇಷ್ಟ ಇವನ್ಗೆ. ಇವ್ರ ಜೀವಿತ ಅಣ್ಣನ್ ತರನೇ. ಇವತ್ತು ಆಕ್ಚುಲಿ ನಾನು ಜೀವಿತ್ ನೋಡೋದಿಕ್ ಹೋಗಿದ್ದೆ ಅಲ್ವಾ, ಸೊ ಪಾಪ್ಕಾರ್ನ್ ಮಾಡಿದೆ. ಹಂಗೆ ಆ ತರನಂಗೂ ಇಷ್ಟ ಅನ್ಬಿಟ್ಟು ತಗೊಂಡ್ ಬಂದಿದ್ದೆ. ಚೆನ್ನಾಗಿತ್ತ ಮತ್ತೆ ಪಾಪ್ಕಾರ್ನ್? ಇಷ್ಟ ಆಯ್ತಾ? ಎಂಜಾಯ್ ಮಾಡ್ದ? ಅಯ್ಯೋ ಅಯ್ಯೋ ಬಂಟಿಕಾ. ಅದಾದಮೇಲೆ ನಾನು ನನ್ನ ತಂಗಿ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬರೋಣ ಬಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ಲು. ಸೊ ಗೋಬಿ ಸಿಗುತ್ತೆ ಇಲ್ಲಿ ಸೆಕೆಂಡ್ ಸ್ಟೇಜಲ್ಲಿ, ಸಖತ್ತಾಗಿರುತ್ತೆ ಅಂತ ಬಂದ್ವಿ ಫ್ರೆಂಡ್ಸ್. ಏನು ಗೊತ್ತಿಲ್ಲ, ಇಷ್ಟಪಟ್ಟು ತಿನ್ನಬೇಕು ಅಂತ ಫೀಲ್ ಮಾಡ್ಕೊಂಡು ಬಂದಿದ್ದ ದಿನವೇ ಇಲ್ಲಿ ಗೋಬಿನೇ ಸಿಗಲಿಲ್ಲ. ಕೊನೆಗೂ ಬೇಜಾರಾಗೋಯ್ತು. ಹಂಗೂ ಒಂದಷ್ಟು ದೂರ ಹೋದ್ವಿ, ಮುಂದೆ ಏನಾದರೂ ಸಿಗುತ್ತಾ ನೋಡೋಣ ಅಂತ ಅಂದ್ಕೊಂಡು. ಕೊನೆಗೂ ಸಿಕ್ಕಿಲ್ಲ. ಕೊನೆಗೆ ನಾವು ಪಾನಿಪುರಿ ಅಥವಾ ಮಸಾಲೆ ಪುರಿಗೆ ಕಾಂಪ್ರಮೈಸ್ ಆಗೋಣ ಅಂತೇಳಿ ಫೈನಲ್ಲಿ ಮಸಾಲೆ ಪುರಿ ತೊಗೊಂಡ್ವಿ. ಸೊ ಮಸಾಲೆ ಪುರಿ ಏನೋ ಚೆನ್ನಾಗೇ ಇತ್ತು. ಅದರಲ್ಲೂ ನಮ್ಮ ಅಥರ್ವ ಏನೋ ದೊಡ್ಡದಾಗಿ ತಿಂದ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಸಮೋಸ ಕೇಳಿದೆ. ಸಮೋಸ ಮಸಾಲೆ ಅಂತ ತೊಗೊಂಡಿದ್ದು ಏನೇನು ತಿಂದಿಲ್ಲ. ಕೊನೆಗೆ ಅವ್ನು ತಿನ್ನೋಕ್ಕಾಗಿಲ್ಲ ಅಂತ ಅಂದ್ಕೊಂಡು ನಂದೂ ತಿಂದು, ಜೊತೆಗೆ ಅವನದ್ದು ತಿಂದು ಮನೇಲಿ ನಂಗೆ ಊಟನೇ ಮಾಡೋಕ್ಕಾಗಿಲ್ಲ, ಹಂಗೆ ಆಗೋಯ್ತು ಕತೆ. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ದೂರ ಬಂದ್ವಿ. ಇಲ್ಲಿ ಪೈನಾಪಲ್ ಚುರುಮುರಿ ತುಂಬ ಸಕ್ಕತ್ತಾಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ನೋಡ್ತಾ ಇರ್ಬೋದು ರಮ್ಯಾ ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ ಅಂತ. ಸುಮಾರು ಹೊತ್ತಾಯಿತು, ಅಷ್ಟು ಜನ ಕ್ಯೂ ಅಲ್ಲಿ, ಅಷ್ಟು ಸಕ್ಕತ್ತಾಗಿರುತ್ತೆ ಚುರುಮುರಿ ಅಂತ ಅಂದ್ಬಿಟ್ಟು. ನಾವು ಕೂಡ ಸುಮಾರು ಹೊತ್ತು ಕಾದ್ವಿ. ಇವತ್ತು ಆ್ಯಕ್ಚುಲಿ ಗೋಬಿ ತಿನ್ನೋ ಅದೃಷ್ಟ ಕೊನೆಗೂ ಇರಲೇ ಇಲ್ಲ. ಗೋಬಿ ತಿನ್ನಬೇಕು ಅಂತ ಹೋಗಿ ಮಸಾಲೆ ಹಾಗೆ ಏನದು ಪೈನಾಪಲ್ ಚುರುಮುರಿ ತಿಂದಂಗೆ ಆಯಿತು. ಇವತ್ತಿಂದು ಅಪ್ಡೇಟ್ಸ್ ಎಲ್ಲ ನೋಡಿದ್ರಲ್ಲ ಏನೇನು ಆಯಿತು ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗಲ್ಲಿ ನೋಡಿರ್ಬೋದು, ನಾವು ಫೈನಲಾಗಿ ನಾನು ಹೇಳ್ದಂಗೆ ಗೋಬಿ ಬದಲು ಮಸಾಲೆ ಹಾಗೆ ಪೈನಾಪಲ್ ಚುರುಮುರಿ ತಿಂದಂಗೆ ಆಯಿತು. ಹಾಗೆ ಈ ಬೇಜಾರಲ್ಲೇ ತಿನ್ನೋಕ್ಕಾಗಲೇ ಇಲ್ಲ ಅಂತ ಅಂದ್ಕೊಂಡು ಇಲ್ಲಿಗೆ ಕಾಂಪ್ರಮೈಸ್ ಆಗಿ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.